ಬಯಾಸ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಇದು ಒಂದು ಸ್ಮಾಲ್ ಚಿಪ್ ಆಗಿರುತ್ತೆ, ಮದರ್ಬೋರ್ಡಲ್ಲಿ ಇನ್ಸರ್ಟ್ ಮಾಡಿರ್ತಾರೆ. ಇಟ್ಸ್ ಎ ಸ್ಮಾಲ್ ಚಿಪ್. ಇಟ್ ಹೋಲ್ಡ್ಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು ಲೋಡ್ ಹಾರ್ಡ್ವೇರ್ ಸೆಟ್ಟಿಂಗ್ಸ್ ರಿಕ್ವೈರ್ಡ್ ಟು ಆಕ್ಟಿವೇಟ್ ವೇರಿಯಸ್ ಡಿವೈಸಸ್ ಲೈಕ್ ಕೀಬೋರ್ಡ್, ಮಾನಿಟರ್ಸ್ ಆ್ಯಂಡ್ ಡಿವೈಸಸ್. ಸೊ ನಾವು ಏನಾದರೂ ಸಿಸ್ಟಮ್ನ ಸ್ವಿಚ್ ಆನ್ ಮಾಡಿದಾಗ ಸೊ ಆ ಕಂಪ್ಯೂಟರ್ಗೆ ಕನೆಕ್ಟ್ ಆಗಿರ್ತಕ್ಕಂಥ ಯಾವುದೇ ಡಿವೈಸಸ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಮೌಸ್, ಮಾನಿಟರ್ ಆಗಿರ್ಬೋದು, ಪ್ರಿಂಟರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಡಿವೈಸಸ್ ಕೂಡ ಆ್ಯಕ್ಟಿವೇಟ್ ಮಾಡ್ಕೊಳ್ಳುತ್ತೆ ಅಥವಾ ಪ್ರಾಪರ್ ಕಂಡೀಷನಲ್ಲಿ ವರ್ಕ್ ಆಗ್ತಿದೆಯಲ್ವ ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಇಟ್ ಹೋಲ್ಡ್ಸ್ ದ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು ಲೋಡ್. ಅದರ ಪ್ರತಿಯೊಂದು ಡಿವೈಸಸ್ನ ಸೆಟ್ಟಿಂಗ್ಸ್ನ, ಹಾರ್ಡ್ವೇರ್ ಸೆಟ್ಟಿಂಗ್ಸ್ನ ಇದು ಆ್ಯಕ್ಟಿವೇಟ್ ಮಾಡ್ತಾ ಹೋಗುತ್ತೆ. ದ ಬಯೋಸ್ ರನ್ಸ್ ವೆನ್ ದ ಕಂಪ್ಯೂಟರ್ ಇಸ್ ಸ್ವಿಚ್ಡ್ ಆನ್. ಈ ಬಯೋಸ್ ಅನ್ನೋದು ಯಾವಾಗ ರನ್ ಆಗುತ್ತೆ, ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂದರೆ ಕಂಪ್ಯೂಟರ್ನ ನಾವು ಸ್ವಿಚ್ ಆನ್ ಮಾಡಿದಾಗ ರನ್ ಆಗುತ್ತೆ. ಸೊ ಇಟ್ ಪರ್ಫಾರ್ಮ್ ಪವರ್ ಆನ್ ಟೆಸ್ಟ್, ಸೆಲ್ಫ್ ಟೆಸ್ಟ್. ಅಂದರೆ ಪೋಸ್ಟ್ ಅಂತಂದರೆ ಪವರ್ ಆನ್ ಸೆಲ್ಫ್ ಟೆಸ್ಟ್. ಸೊ ಪವರ್ ಆನ್ ಆಗ್ತಿದ್ದಂಗೆ ಸೆಲ್ಫ್ ಟೆಸ್ಟ್ ಮಾಡ್ಕೊಳ್ಳುತ್ತೆ. ಸೊ ಸ್ವತಃ ಪರೀಕ್ಷೆ ಮಾಡ್ಕೊಳ್ತಾ ಹೋಗುತ್ತೆ. ಇಟ್ ಚೆಕ್ಸ್ ಇಫ್ ದ ಹಾರ್ಡ್ವೇರ್ ಡಿವೈಸಸ್ ಆರ್ ಪ್ರೆಸೆಂಟ್ ಆ್ಯಂಡ್ ಫಂಕ್ಷನಿಂಗ್ ಪ್ರಾಪರ್ಲಿ. ಪ್ರತಿಯೊಂದು ಹಾರ್ಡ್ವೇರ್ ಡಿವೈಸಸ್ಸು ಪ್ರಾಪರಾಗಿ ಚೆಕ್ ಮಾಡ್ತಾ ಹೋಗುತ್ತೆ, ಇದೆಯಾ ಇಲ್ವಾ, ಅಥವಾ ಸೊ ಅದು ಕರೆಕ್ಟಾಗಿ ಪ್ರಾಪರಾಗಿ ಫಂಕ್ಷನ್ ಆಗ್ತಿದೆಯಾ ಇಲ್ವ, ಇದೆಲ್ಲವೂ ಕೂಡ ಚೆಕ್ ಮಾಡ್ತಾ ಹೋಗುತ್ತೆ. ಇಟ್ ಇನ್ವೋಕ್ಸ್ ದ ಬೂಟ್ ಸ್ಟ್ರ್ಯಾಪ್ ಲೋಡರ್ ಟು ಲೋಡ್ ದ ಆಪರೇಟಿಂಗ್ ಸಿಸ್ಟಮ್ ಇನ್ ದ ಮೆಮರಿ. ಸೊ ಏನು ಮಾಡುತ್ತೆ ಅಂದರೆ ಬೂಟ್ ಸ್ಟ್ರ್ಯಾಪ್ ಲೋಡರ್ ಅಂತ ಒಂದು ಫೈಲ್ ಇರುತ್ತೆ, ಆ ಫೈಲನ್ನು ಲೋಡ್ ಮಾಡ್ತಾ ಹೋಗುತ್ತೆ. ಸೊ ಅದ್ರ ಮೂಲಕ ನಮಗೆ ಆಪರೇಟಿಂಗ್ ಸಿಸ್ಟಮ್ಮು ಆನ್ ಆಗುತ್ತೆ, ಸ್ಟೋರ್ ಆಗ್ತಾ ಹೋಗುತ್ತೆ ಮೆಮರಿಗೆ. ಫ್ಲ್ಯಾಶ್ ಬಯಾಸ್ ಕ್ಯಾನ್ ಬಿ ಸಾಫ್ಟ್ವೇರ್ ಅಪ್ಗ್ರೇಡೆಡ್ ಟು ಸಪೋರ್ಟ್ ನ್ಯೂ ಡಿವೈಸಸ್. ಸೊ ಇತ್ತೀಚೆಗೆ ನಾವು ಫ್ಲ್ಯಾಶ್ ಬಯಾಸ್ ಅನ್ನೋದು ಕೂಡ ನಾವು ನೋಡ್ತಾ ಇದ್ದೀವಿ, ಅಪ್ಗ್ರೇಡ್ ಮಾಡ್ಕೊಳ್ಬೇಕಾಗುತ್ತೆ ಟು ಸಪೋರ್ಟ್ ದ ನ್ಯೂ ಡಿವೈಸಸ್. ಯಾವುದಾದ್ರೂ ಹೊಸದಾಗಿ ಏನಾದರೂ ಸೊ ಡಿವೈಸನ್ನು ಕನೆಕ್ಟ್ ಮಾಡ್ತೀವಿ ಅನ್ನೋದಿದ್ರೆ ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ದ ಫ್ಲ್ಯಾಶ್ ಬಯಾಸ್. ನೆಕ್ಸ್ಟ್ ಸಿಮೋಸ್ ಅಂದರೆ ಏನು? ಸೊ ಸಿಮೋಸ್ ಸೊ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಅಂತ ಹೇಳ್ತೀವಿ. ಇಟ್ ಈಸ್ ಎ ಟೈಪ್ ಆಫ್ ಮೆಮೊರಿ ಚಿಪ್. ಇದು ಕೂಡ ಒಂದು ಮೆಮೊರಿ ಚಿಪ್ ಆಗಿರುತ್ತೆ ಟು ಸ್ಟೋರ್ ದ ಡೇಟಾ. ಸೊ ಅಂದರೆ ಡೇಟು, ಟೈಮು ಮತ್ತು ಸಿಸ್ಟಮ್ ಸೆಟಪ್ ಪ್ಯಾರಾಮೀಟರ್ಸ್ ಏನೇನಿರುತ್ತೋ ಸೊ ಅದೆಲ್ಲವೂ ಕೂಡ ನಾವು ಇದರಲ್ಲಿ ಸ್ಟೋರ್ ಮಾಡಿರ್ತೀವಿ. ಸೊ ದೀಸ್ ಪ್ಯಾರಾಮೀಟರ್ಸ್ ಆರ್ ಲೋಡೆಡ್ ಎವ್ರಿ ಟೈಮ್ ದ ಕಂಪ್ಯೂಟರ್ ಈಸ್ ಸ್ಟಾರ್ಟೆಡ್. ಈ ಒಂದು ಸೆಟ್ಟಿಂಗ್ಸ್ ಸೊ ಡೇಟ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಕೆಲವೊಂದು ಪ್ಯಾರಾಮೀಟರ್ಸ್ ಇರುತ್ತೆ, ಅದೆಲ್ಲವೂ ಕೂಡ ಆಟೋಮೆಟಿಕ್ಕಾಗಿ ಇಲ್ಲಿ ಲೋಡ್ ಆಗ್ತಾ ಹೋಗುತ್ತೆ ಯಾವಾಗ ನಾವು ಕಂಪ್ಯೂಟರ್ನ ಸ್ವಿಚ್ ಆನ್ ಮಾಡಿದಾಗ. ಸೊ ದಟ್ ದ ಸಿಸ್ಟಮ್ ಸ್ಟಿಲ್ ಡಿಸ್ಪ್ಲೇಸ್ ದ ಕರೆಕ್ಟ್ ಕ್ಲಾಕ್ ಟೈಮ್. ಸೊ ನಾವು ಯಾವಾಗ ಕಂಪ್ಯೂಟರ್ನ ಆನ್ ಮಾಡಿದ್ರು ಕೂಡ ಅಲ್ಲಿರ್ತಕ್ಕಂಥ ಡೇಟು ಮತ್ತು ಟೈಮು ಸೊ ಅವತ್ತು ಏನು ಸೆಟ್ಟಿಂಗ್ಸ್ ಮಾಡಿರ್ತೀವಿ ಅದೇ ಸೆಟ್ಟಿಂಗ್ಸ್ನಲ್ಲಿ ಕಂಟಿನ್ಯೂಷನ್ ಆಗಿ ತೋರಿಸ್ತಾ ಹೋಗುತ್ತೆ, ಪ್ರಾಪರ್ ಟೈಮಿಂಗ್ಸ್ ನಮಗೆ ಕಾಣಿಸುತ್ತೆ. ಸೊ ಬಯಾಸ್ ಆ್ಯಸ್ ವೆಲ್ ಆಸ್ ಸಿಮೋಸ್ ಆರ್ ಕೆಪ್ಟ್ ಪವರ್ಡ್ ಬೈ ಎ ಸ್ಮಾಲ್ ಲಿಥಿಯಮ್ ಅಯಾನ್ ಬ್ಯಾಟ್ರಿ. ಸೊ ಹಾಗಾದರೆ ಈ ಬಯಾಸ್ ಮತ್ತು ಸಿಮೋಸ್ ಬ್ಯಾಟ್ರಿಗಳು ಸೊ ಯಾವ ರೀತಿ ಆನಲ್ಲೇ ಇರ್ತವೆ ಅಥವಾ ಯಾವ ರೀತಿ ಸದಾ ವರ್ಕ್ ಮಾಡೋದಕ್ಕೆ ಅನುಕೂಲ ಮಾಡ್ಕೊಳ್ತೇವೆ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಲಿಥಿಯಮ್ ಅಯಾನ್ ಬ್ಯಾಟ್ರಿ ಲೊಕೇಟೆಡ್ ಆನ್ ದ ಮದರ್ ಬೋರ್ಡ್. ಸೊ ಒಂದು ಲಿಥಿಯಮ್ ಬ್ಯಾಟ್ರಿಯನ್ನು ನಾವು ಅಲ್ಲಿ ಮದರ್ ಬೋರ್ಡ್ನಲ್ಲಿ ಪ್ಲೇಸ್ ಆಗಿರೋದನ್ನು ನೋಡಬಹುದು. ಸೊ ಅದರ ಸಹಾಯದಿಂದ ಈ ಬಯೋಸು ಮತ್ತು ಸಿಮೋಸು ಸೆಟ್ಟಿಂಗ್ಸು ಸೊ ವೆನ್ ಎವರ್ ವಿ ಸ್ವಿಚ್ ಆನ್ ದ ಕಂಪ್ಯೂಟರ್ ಆಟೋಮೆಟಿಕ್ಲಿ ಅವು ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಸ್ಲಾಟ್ಸ್ ಅಂದರೆ ಏನು? ಸ್ಲಾಟ್ಸ್ ಈಸ್ ಆ್ಯನ್ ಓಪನಿಂಗ್ ಇನ್ ಎ ಕಂಪ್ಯೂಟರ್ ಸೊ ವೇರ್ ವಿ ಕ್ಯಾನ್ ಇನ್ಸರ್ಟ್ ಎ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ಸೊ ಇದೊಂದು ರೀತಿ ಓಪನಿಂಗ್ಸ್ ಪ್ಲೇಸ್ ಇದ್ದ ಹಾಗೆ. ಸೊ ನಾವು ಕಂಪ್ಯೂಟರ್ಗೆ ಬೇಕಾಗಿರ್ತಕ್ಕಂಥ ಯಾವುದೋ ಒಂದು ಡಿವೈಸ್ ಕನೆಕ್ಟ್ ಮಾಡ್ಕೋಬೇಕು ಅಂದರೆ ಸೊ ಅಲ್ಲಿ ನಮಗೆ ಒಂದು ಓಪನಿಂಗ್ಸ್ ಪ್ಲೇಸ್ ಅಂತ ಕೊಟ್ಟಿರ್ತದೆ. ಸೊ ಆ ಸ್ಲಾಟ್, ಆ ಓಪನಿಂಗ್ ಏರಿಯಾಗೆ ನಾವು ಏನಂತೀವಿ ಸ್ಲಾಟ್ ಅಂತ ಹೇಳ್ತೀವಿ. ಸೊ ಆ ಸ್ಲಾಟ್ಗೆ ನಾವು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡನ್ನು ಕನೆಕ್ಟ್ ಮಾಡ್ಬೋದು, ಲ್ಯಾನ್ ಕಾರ್ಡ್ ಆಗಿರ್ಬೋದು, ಸೊ ಡ್ರೈವರ್ಸ್ ಕಾರ್ಡ್ ಆಗಿರ್ಬೋದು. ಸೊ ಕೆಲವೊಂದು ಡಿವೈಸಸ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಸ್ ಇರ್ತವೆ, ಅದನ್ನು ಕನೆಕ್ಟ್ ಮಾಡೋಕ್ಕೆ ಪ್ಲೇಸ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಸ್ಲಾಟ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಆಫನ್ ಕಾಲ್ಡ್ ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್. ಸೊ ಇದನ್ನು ನಾವು ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್ ಅಂತ ಕರಿತೀವಿ, ಅಂದರೆ ಮುಂದುವರೆದಂತಹ ಸೊ ಅಥವಾ ಅಪ್ಡೇಟೆಡ್ ಸ್ಲಾಟ್ಸ್ ಅಂತ ಹೇಳ್ಬೋದೇನೋ. ಸೊ ದೇ ಅಲೋ ಅಸ್ ಟು ಎಕ್ಸ್ಪ್ಯಾಂಡ್ ದ ಕೇಪಬಿಲಿಟೀಸ್ ಆಫ್ ಎ ಕಂಪ್ಯೂಟರ್ನ ಇರ್ತಕ್ಕಂಥ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಇಳಿದಿರ್ತಕ್ಕಂಥ ಕೆಲವೊಂದು ಸ್ಲಾಟ್ಸ್ ಅಂತ ನಾವು ಹೇಳ್ಬೋದು. ಸೊ ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್, ಸೊ ದ ಎಕ್ಸ್ಪ್ಯಾನ್ಷನ್ ಕಾರ್ಡ್ಸ್ ಆರ್ ಇನ್ಸರ್ಟೆಡ್ ಇನ್ ದ ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್. ಇಲ್ಲಿ ಕಾರ್ಡ್ಸ್ ಅಂತ ಬರ್ತವೆ. ಸೊ ಎಕ್ಸ್ಪ್ಯಾನ್ಷನ್ ಕಾರ್ಡ್ಸ್ಗಳನ್ನು ನಾವು ಇನ್ಸರ್ಟ್ ಮಾಡೋದಕ್ಕೆ ಈ ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸು ಇರುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಟೈಪ್ಸ್ ಆಫ್ ಸ್ಲಾಟ್ಸ್. ಸೊ ಅದರಲ್ಲಿ ISA ದಟ್ ಈಸ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್ ಸ್ಲಾಟ್. ಸೊ ಇಲ್ಲಿ ಚಿತ್ರ ನೋಡೋದಾದರೆ ಪಿಕ್ಚರಲ್ಲಿ ಸೊ ದಿಸ್ ಇಸ್ ವಾಟ್ ISA ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್. ಸೊ ಇದೊಂದು ಸ್ಲಾಟ್ ಇದೆ. ಸೊ ಈ ಸ್ಲಾಟ್ ಏನೆಲ್ಲ ವರ್ಕ್ ಮಾಡುತ್ತೆ let us see. It is used to connect the modem and input devices.
ಈ ಸ್ಲಾಟ್ಗಳಲ್ಲಿ ನಾವು ಮೋಡಮ್ನ ಕನೆಕ್ಟ್ ಮಾಡ್ಬೋದು. ಮೋಡಮ್ ಅಂತಂದರೆ ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್ ಡಿವೈಸ್. ಸೊ ಆ್ಯಂಡ್ ಇನ್ಪುಟ್ ಡಿವೈಸಸ್ ಲೈಕ್ ಕೀಬೋರ್ಡ್ ಆಗಿರ್ಬೋದು, ಜಾಯ್ಸ್ಟಿಕ್ ಆಗಿರ್ಬೋದು, ಮೌಸ್ ಆಗಿರ್ಬೋದು. ಸೊ ಇವೆಲ್ಲ ಥರದ ಡಿವೈಸ್ಗಳನ್ನ ನಾವು ಕನೆಕ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಕ್ಕಂಥ ಸ್ಲಾಟ್ ISA ಸ್ಲಾಟ್. ಸೊ PCI ಸ್ಲಾಟ್ಸ್ ಅಂದರೆ ಪೆರಿಫರಲ್ ಕಾಂಪೊನೆಂಟ್ ಇಂಟರ್ಕನೆಕ್ಟ್ ಸ್ಲಾಟ್. ಸೊ ಇದರಲ್ಲಿ ಇಟ್ ಈಸ್ ಯೂಸ್ ಟು ಕನೆಕ್ಟ್ ದ ಗ್ರಾಫಿಕ್ಸ್ ಆಕ್ಸಲೇಟರ್ ಕಾರ್ಡ್ಸ್. ಸೊ ನಾವು ಯಾವುದೇ ರೀತಿಯಾದಂಥ ಗ್ರಾಫಿಕ್ಸ್ ಎಫೆಕ್ಟ್ಸ್ ಬೇಕು ಅಥವಾ ಗೇಮಿಂಗ್ ಸಾಫ್ಟ್ವೇರ್ಸ್ಗಳನ್ನ ಇನ್ಸ್ಟಾಲ್ ಮಾಡೋದಕ್ಕೆ, ಕೆಲವೊಂದು ಗೇಮ್ಸ್ ಆಡೋದಕ್ಕಾಗಿ, ಮತ್ತು ಸೌಂಡ್ ಕಾರ್ಡ್ಸ್ಗಳನ್ನ ಇನ್ಸರ್ಟ್ ಮಾಡೋಕ್ಕೆ, ಇಂಟರ್ನಲ್ ಮೋಡಮ್ಸ್ ಆರ್ SCSI ಕಾರ್ಡ್ಸ್. ಸೊ ದೇ ಆರ್ ಮಚ್ ಫಾಸ್ಟರ್ ದ್ಯಾನ್ ISA. ಈ PCI ಸ್ಲಾಟ್ಸ್ ಅನ್ನೋದು ISA ಸ್ಲಾಟ್ಸ್ಗಿಂತ ತುಂಬ ಫಾಸ್ಟಾಗಿರುತ್ತೆ, ತುಂಬ ಆ್ಯಕ್ಯುರೇಟಾಗಿ ವರ್ಕ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಪಿಕ್ಚರ್ಲಿ ಅಬ್ಸರ್ವ್ ಮಾಡಿದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ PCI ಸ್ಲಾಟ್ಸ್. ಸೊ ಈ ರೀತಿಯಾದಂಥ ಸ್ಲಾಟ್ಸ್ಗಳನ್ನ ನಾವು ನೋಡ್ಬೋದಾಗುತ್ತೆ. ಸೊ ನೆಕ್ಸ್ಟ್ ಈಸ್ AGP ಸ್ಲಾಟ್. ಸೊ AGP ಸ್ಲಾಟ್ ಅಂತಂದರೆ ಆಕ್ಸಲರೇಟೆಡ್ ಗ್ರಾಫಿಕ್ ಪೋರ್ಟ್ ಸ್ಲಾಟ್. ಸೊ ಇಟ್ ಈಸ್ ಟು ಪ್ರೊವೈಡ್ ದ ಫಾಸ್ಟರ್ ಆಕ್ಸೆಸ್ ಟು ಎ ಗ್ರಾಫಿಕ್ಸ್ ಆಕ್ಸಲರೇಟರ್ ಕಾರ್ಡ್. ಸೊ ಪ್ರೀವಿಯಸ್ ಕಾರ್ಡ್ ಏನಿತ್ತು PCI ಕಾರ್ಡ್, ಸೊ ಗ್ರಾಫಿಕ್ಸ್ ಆಕ್ಸಲರೇಟರ್ ಕಾರ್ಡ್, ಇದನ್ನು ಹೆಚ್ಚಿನ ರೀತಿಯಲ್ಲೇ ತುಂಬ ಅತಿ ಫಾಸ್ಟಾಗಿ ಸೊ ಬಳಸೋದಕ್ಕೆ ಇರ್ತಕ್ಕಂಥ ಒಂದು ಸ್ಲಾಟ್ ಆಗುತ್ತೆ. thus enhancing the visual experiences for the user. ಸೊ ಇದರಿಂದ AGP ಸ್ಲಾಟಿಂದ ಏನಾಗುತ್ತೆ ಅಂದರೆ, ಸೊ ನಮಗೆ ವಿಜುವಲೈಸೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಗ್ರಾಫಿಕ್ಸ್ ವಿಜುವಲೈಸೇಷನ್ ತುಂಬ ಆ್ಯಕ್ಯುರೇಟ್ ಆಗಿರುತ್ತೆ. ಸೊ ಆಲ್ Celeron ಆ್ಯಂಡ್ Pentium 3 ಮದರ್ಬೋರ್ಡ್ಸ್ ಕಮ್ ವಿತ್ ಆ್ಯನ್ AGP ಸ್ಲಾಟ್. ಸೊ AGP ಸ್ಲಾಟು ಈ ರೀತಿಯಾಗಿರುತ್ತೆ. ಇವು ವಿಜುವಲೈಸೇಷನ್ಸ್, ಗ್ರಾಫಿಕ್ಸ್ ವಿಜುವಲೈಸೇಷನ್ಸ್ ತುಂಬ ಚೆನ್ನಾಗಿ ನೋಡಬಹುದು. ದಿಸ್ ಇಸ್ AGP. ಸೊ ನೆಕ್ಸ್ಟ್ ಒನ್ RAM ಸ್ಲಾಟ್. ಸೊ ರ್ಯಾಮ್ನ ಇನ್ಸರ್ಟ್ ಮಾಡೋಕ್ಕೆ ಇರ್ತಕ್ಕಂಥ ಸ್ಲಾಟ್ಸ್. ಸೊ ಇಟ್ ಈಸ್ ಯೂಸ್ ಟು ಇನ್ಸ್ಟಾಲ್ ದ ಮೆಮರಿ ಆಫ್ 2 ಟೈಪ್ಸ್, ನೇಮ್ಲಿ SIMM ಆ್ಯಂಡ್ DIMM. SIMM ಅಂದರೆ ಸಿಂಗಲ್ ಇನ್ಲೈನ್ ಮೆಮರಿ ಮಾಡ್ಯೂಲ್ ಸ್ಲಾಟ್, ಮತ್ತು DIMM ಅಂದರೆ ಡ್ಯುಯಲ್ ಇನ್ಲೈನ್ ಮೆಮರಿ ಮಾಡ್ಯೂಲ್. ಸೊ ಇಲ್ಲಿ ನಾವು ಮೆಮರಿ ಸ್ಲಾಟ್ನ ನೋಡೋಣ. ಸೊ RAM ಸ್ಲಾಟ್ಸ್ ಇಲ್ಲಿ 2 ಸ್ಲಾಟ್ ಇದೆ. ಸೊ ಇಲ್ಲಿ DIMM ಸ್ಲಾಟನ್ನು ನೋಡ್ಬೋದು. ನೆಕ್ಸ್ಟ್ ಪ್ರೊಸೆಸರ್ ಸ್ಲಾಟ್. ಇಟ್ ಈಸ್ ಯೂಸ್ ಟು ಇನ್ಸರ್ಟ್ ಎ ಪ್ರೊಸೆಸರ್ ಚಿಪ್. ಪ್ರೊಸೆಸರ್ ಚಿಪ್ನ ನಾವು ಇನ್ಸರ್ಟ್ ಮಾಡ್ಬೋದು. ಸೊ ಇಟ್ ಈಸ್ ದ ಲಾರ್ಜೆಸ್ಟ್ ಚಿಪ್ ಆನ್ ಮದರ್ ಬೋರ್ಡ್. ಸೊ ಅತಿ ದೊಡ್ಡದಾದಂಥ ಚಿಪ್ನ ಇನ್ಸರ್ಟ್ ಮಾಡೋಕ್ಕೆ ಇರತಕ್ಕಂಥ ಸ್ಲಾಟ್ ಅಂತ ನಾವು ಹೇಳ್ಬೋದು. ಸೊ ದಿಸ್ ಕಾಲ್ಡ್ ಪ್ರೊಸೆಸರ್ ಸ್ಲಾಟ್. ಇಟ್ ಕ್ಯಾನ್ ಬಿ ಐಡೆಂಟಿಫೈಡ್ ಆಸ್ ಎ heat sink or a fan is located on top of it. ಇಲ್ಲಿ ನಾವು ಪ್ರೊಸೆಸರ್ನ ಇನ್ಸರ್ಟ್ ಮಾಡಿದ್ರೆ ಇದರ ಮೇಲೆ ನಾವು ಹೀಟ್ ಸಿಂಕ್ ಫ್ಯಾನನ್ನು ನಾವು ನೋಡ್ಬೋದಾಗುತ್ತೆ. ಸೊ ಅದನ್ನು ಇಲ್ಲಿ ಇನ್ಸರ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ PCI Express slot. It has a faster bus architecture than AGP and PCI. PCI ಮತ್ತು AGPಗಿಂತ ಅತಿ ಹೆಚ್ಚು ಫಾಸ್ಟಾಗಿ ವರ್ಕ್ ಮಾಡೋಂಥದ್ದು PCI Express ಸ್ಲಾಟ್ ಅಂತ ಹೇಳ್ತೀವಿ. ಸೊ PCI ಕಾರ್ಡ್ ಅಂತ ಅಂದರೆ ಇಟ್ ಈಸ್ ಯೂಸ್ಡ್ ಇನ್ ದ ಲ್ಯಾಪ್ಟಾಪ್ ಕಂಪ್ಯೂಟರ್ಸ್. PCI ಕಾರ್ಡ್ ಅನ್ನೋದು ಕೂಡ ಸ್ಲಾಟ್ ಅದು. ಸೊ ಇಟ್ ಈಸ್ ಓಕೆ, ಇಟ್ ಇನ್ಕ್ಲೂಡ್ಸ್ ವೈಫೈ ಕಾರ್ಡ್. ಸೊ ಇಲ್ಲಿ ವೈಫೈ ಕಾರ್ಡದು ಎಕ್ಸಾಂಪಲ್ ಕೊಟ್ಟಿದ್ದೀವಿ, ವೈಫೈ ಕಾರ್ಡ್. ದೆನ್ ವೈಫೈ ಕಾರ್ಡ್ ಇದೆ. ದೆನ್ ನೆಟ್ವರ್ಕ್ ಕಾರ್ಡ್, ಹಿಯರ್ ಇಟ್ ಈಸ್ ದ ನೆಟ್ವರ್ಕ್ ಕಾರ್ಡ್. ದೆನ್ ಎಕ್ಸ್ಟರ್ನಲ್ ಮಾಡಲ್. ಸೊ ಈ ರೀತಿಯಾದಂಥ ಕೆಲವೊಂದು ಕಾರ್ಡ್ಗಳನ್ನು ಕನೆಕ್ಟ್ ಮಾಡೋದಕ್ಕೆ PCI ಕಾರ್ಡನ್ನು ಬಳಸ್ಬೋದು. ನೆಕ್ಸ್ಟ್ ಡಿಸ್ಕ್ ಕಂಟ್ರೋಲರ್ ಅಂದರೆ ಏನು? ಸೊ ಡಿಸ್ಕ್ ಕಂಟ್ರೋಲರ್ ಅಂತಂದರೆ ದ ಸರ್ಕ್ಯೂಟ್ ದಟ್ ಎನೇಬಲ್ಸ್ ದ CPU ಟು ಕಮ್ಯುನಿಕೇಟ್ ದ ಹಾರ್ಡ್ ಡಿಸ್ಕ್. ಅಂದರೆ ಸೊ CPU ಒಂದು ಹಾರ್ಡ್ ಡಿಸ್ಕ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಡಿಸ್ಕ್ ಕಂಟ್ರೋಲ್ ಇರಬೇಕಾಗತ್ತೆ. ಫ್ಲಾಪಿ ಡಿಸ್ಕ್ ಆರ್ ಅದರ್ ಕೈಂಡ್ ಆಫ್ ಡಿಸ್ಕ್ ಡ್ರೈವ್ ಜೊತೆ ನಾವು ಕಮ್ಯುನಿಕೇಷನ್ ಮಾಡಬೇಕು ಅಂತಂದರೆ ಡಿಸ್ಕ್ ಕಂಟ್ರೋಲ್ ಇರಬೇಕಾಗುತ್ತೆ. ಮಾಡರ್ನ್ ಡಿಸ್ಕ್ ಕಂಟ್ರೋಲರ್ ಆರ್ ಇಂಟಿಗ್ರೇಟೆಡ್ ಇಂಟು ದ ಡಿಸ್ಕ್ ಡ್ರೈವ್. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಡಿಸ್ಕ್ ಡ್ರೈವ್ನಾಗಿ ನಾವು ಕಾಣಬಹುದಾಗುತ್ತೆ. ನೆಕ್ಸ್ಟ್ ಈಸ್ ಹಾರ್ಡ್ ಡಿಸ್ಕ್ ಕಂಟ್ರೋಲರ್. ಸೊ ಇಲ್ಲಿ ಹಾರ್ಡ್ ಡಿಸ್ಕ್ ಕಂಟ್ರೋಲರಲ್ಲಿ ಅಂದರೆ ದ ಇಂಟರ್ಫೇಸ್ ದಟ್ ಎನೇಬಲ್ಸ್ ದ ಕಂಪ್ಯೂಟರ್ ಟು ರೀಡ್ ಆ್ಯಂಡ್ ರೈಟ್ ದ ಇನ್ಫಾರ್ಮೇಷನ್ ಟು ದ ಹಾರ್ಡ್ ಡ್ರೈವ್. ಇಲ್ಲಿ ಇರ್ತಕ್ಕಂಥ ಹಾರ್ಡ್ ಡಿಸ್ಕ್ ಇದೆಯಲ್ಲ, ಆ ಹಾರ್ಡ್ ಡಿಸ್ಕ್ ಪಿಕ್ಚರ್ ಪಕ್ಕದಲ್ಲಿ ಒಂದು ಕಂಟ್ರೋಲರ್ ಇದೆ. ಸೊ ಬಿಕಾಸ್ ಆಫ್ ದಿಸ್ ಕಂಟ್ರೋಲಲ್ಲಿ ಸೊ ನಾವೇನು ಮಾಡ್ಬೋದು ಅಂತಂದರೆ ರೀಡ್ ಮತ್ತು ರೈಟ್, ಹಾರ್ಡ್ ಡಿಸ್ಕಿಗೆ ಯಾವ ರೀತಿ ರೀಡ್ ಮಾಡ್ಬೋದು, ರೈಟ್ ಮಾಡ್ಬೋದು, ಅದೆಲ್ಲವೂ ಕೂಡ ಕಂಟ್ರೋಲ್ ಮಾಡೋದೇ ಈ
hard disk controller. The IDE standard drive is also known as advanced technology attachment. ಇದನ್ನು ನಾವು ATA ಅಂತಲೂ ಕೂಡ ಕರೀಬಹುದಾಗಿದೆ. This drive is attached to the motherboard by means of 40 wire ribbon cable. ಈ ಒಂದು ಕಂಟ್ರೋಲರು 40 ವೈರ್ ರಿಬ್ಬನ್ ಕೇಬಲ್ ಜೊತೆ ಕನೆಕ್ಟ್ ಆಗಿರ್ತದೆ. ಇಟ್ ಅಲೋಸ್ 2 ಡ್ರೈವ್ಸ್ ಟು ಕನೆಕ್ಟ್ ಇನ್ ಎ ಡೈಸಿ ಚೈನ್ ಫ್ಯಾಷನ್. ಸೊ ಯಾವ ರೀತಿ ಕನೆಕ್ಟ್ ಆಗಿರ್ತದೆ ಅಂದರೆ ಡೈಸಿ ಚೈನ್ ಫ್ಯಾಷನಲ್ಲಿ ಇದು ಕನೆಕ್ಟ್ ಆಗಿರ್ತದೆ. ದ ಎನ್ಹಾನ್ಸ್ಡ್ IDE ಸ್ಟ್ಯಾಂಡರ್ಡ್ ಇಸ್ ಅ ಸ್ಪೆಸಿಫಿಕೇಶನ್ ದಟ್ ಅಲೋಸ್ 4 ಡ್ರೈವ್ಸ್ ಟು ಬಿ ಕನೆಕ್ಟೆಡ್ ಟು ಎ ಡ್ಯುಯಲ್ ಚಾನಲ್ ಕಂಟ್ರೋಲರ್. ಸೊ ಇಲ್ಲಿ 4 ಡ್ರೈವ್ಸ್ ಇರ್ತಕ್ಕಂಥದ್ದು ಏನಾಗುತ್ತೆ ಅಂದರೆ ಡ್ಯುಯಲ್ ಚಾನಲ್ಗೆ ಕಂಟ್ರೋಲರ್ಗೆ ಕನೆಕ್ಟ್ ಆಗುತ್ತಾ ಹೋಗುತ್ತೆ. ನೆಕ್ಸ್ಟ್ ಫ್ಲಾಪಿ ಡಿಸ್ಕ್ ಕಂಟ್ರೋಲರ್. ದ ಇಂಟರ್ಫೇಸ್ ದಟ್ ಡೈರೆಕ್ಟ್ಸ್ ಆ್ಯಂಡ್ ಕಂಟ್ರೋಲ್ಸ್ ದ ರೀಡಿಂಗ್ ಫ್ರಮ್ ಆ್ಯಂಡ್ ರೈಟಿಂಗ್ ಟು ದ ಕಂಪ್ಯೂಟರ್ಸ್ ಫ್ಲಾಪಿ ಡಿಸ್ಕ್ ಡ್ರೈವ್. ಸೊ ಇದನ್ನು ನಾವು ಫ್ಲಾಪಿ ಡಿಸ್ಕ್ ಕಂಟ್ರೋಲರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ರೀಡಿಂಗ್ ಆಗ್ಬೋದು ಅಥವಾ ರೈಟಿಂಗ್ ಆಗ್ಬೋದು ಟು ದ ಕಂಪ್ಯೂಟರ್ ಫ್ಲಾಪಿ ಡಿಸ್ಕ್ಗೆ ನಾವು ಇದನ್ನು ಬಳಸ್ತೀವಿ. ಇಟ್ ಪರ್ಫಾರ್ಮ್ಸ್ ಡೇಟಾ ಟ್ರಾನ್ಸ್ಮಿಷನ್ ಇನ್ ಡೈರೆಕ್ಟ್ ಮೆಮೊರಿ ಆಕ್ಸೆಸ್. ಇಲ್ಲಿ ಫ್ಲಾಪಿನಲ್ಲಿ ಯಾವ ರೀತಿ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ DMA ಅಂದರೆ ಡೈರೆಕ್ಟ್ ಮೆಮೊರಿ ಆಕ್ಸೆಸ್ ರೀತಿಯಲ್ಲಿ ಡೇಟಾ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಇಟ್ ಸಪೋರ್ಟ್ಸ್ 33 ವೈರ್ ರಿಬ್ಬನ್ ಕೇಬಲ್. ಸೊ ನಮಗಿಲ್ಲಿ ಹಾರ್ಡ್ ಡಿಸ್ಕ್ ಕಂಟ್ರೋಲಲ್ಲಿ 40 ವೈರ್ ರಿಬ್ಬನ್ ಕೇಬಲ್ ನಾವು ನೋಡಿದ್ದೀವಿ. ಬಟ್ ಈ ಫ್ಲಾಪಿ ಡಿಸ್ಕ್ ಕಂಟ್ರೋಲಲ್ಲಿ 33 ವೈರ್ ರಿಬ್ಬನ್ ಕೇಬಲ್ ನೋಡ್ಬೋದು. ಆ್ಯಂಡ್ ಕೆನ್ ಕನೆಕ್ಟ್ ಅಪ್ ಟು 4 ಫ್ಲಾಪಿ ಡಿಸ್ಕ್ ಡ್ರೈವ್ ಟು ದ ಮದರ್ಬೋರ್ಡ್. ಸೊ 4 ಫ್ಲಾಪಿ ಡಿಸ್ಕ್ ಡ್ರೈವ್ಗಳನ್ನು ನಾವು ಇದಕ್ಕೆ ಕನೆಕ್ಟ್ ಮಾಡಬಹುದಾಗಿದೆ. ನೆಕ್ಸ್ಟ್ IO ಪೋರ್ಟ್ಸ್ ಅಂದರೆ ಏನು? ಸೊ ದೀಸ್ ಆರ್ ಯೂಸ್ಡ್ ಟು ಕನೆಕ್ಟ್ ದ ಎಕ್ಸ್ಟರ್ನಲ್ ಡಿವೈಸಸ್ ಲೈಕ್ ಪ್ರಿಂಟರ್ ಕನೆಕ್ಟ್ ಮಾಡ್ಬೋದು, ಕೀಬೋರ್ಡನ್ನು ಕನೆಕ್ಟ್ ಮಾಡ್ಬೋದು, ಸ್ಕ್ಯಾನರ್ಸನ್ನು ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಒಂದಷ್ಟು IO ಪೋರ್ಟ್ಸ್ ನೋಡ್ಬೋದು. ಸೊ ಇಲ್ಲಿ in front of the text, see, so keyboard, mouse, again VGA cable connector, USB ports, LAN connector, audio, video, then mic. So like that we have so many connectors, IO ports we can see here. Different IO ports. ಸೊ ದೇ ಫೌಂಡ್ ಆನ್ ದ ರೇರ್ ಸೈಡ್ ಆಫ್ ದ ಕಂಪ್ಯೂಟರ್. ಇದು ಕಂಪ್ಯೂಟರ್ನ CPU ಹಿಂಭಾಗದಲ್ಲಿ ಅಂದರೆ CPU ಬಾಕ್ಸ್ ಹಿಂಭಾಗದಲ್ಲಿ ನಾವು ಈ ರೀತಿಯ ಪೋರ್ಟ್ಸ್ಗಳನ್ನ ಅಥವಾ ಇಂಟರ್ಫೇಸ್ಗಳನ್ನು ನೋಡ್ಬೋದು. ಇದರಲ್ಲಿ ಸೀರಿಯಲ್ ಪೋರ್ಟ್ ಬರುತ್ತೆ, ಪ್ಯಾರಲ್ ಪೋರ್ಟ್, ಸೊ USB ಪೋರ್ಟ್ ಇರುತ್ತೆ, AGB ಪೋರ್ಟ್ಗಳೆಲ್ಲ ನಾವು ನೋಡ್ಬೋದಾಗಿದೆ. ಸೀರಿಯಲ್ ಪೋರ್ಟ್ ಅಂದರೆ ಏನು? ಸೊ ಸೀರಿಯಲ್ ಪೋರ್ಟ್ ಅಂತಂದರೆ ಇಟ್ಸ್ ಆಲ್ಸೋ ನಾನ್ ಆಸ್ ಎ ಕಮ್ಯುನಿಕೇಷನ್ ಪೋರ್ಟ್ ಅಂತಲೂ ಕರಿತೀವಿ, ಅಥವಾ ಇನ್ನೊಂದು ಹೆಸರಲ್ಲಿ ಹೇಳಬೇಕಂದ್ರೆ RJ232C ಪೋರ್ಟ್ಸ್ ಅಂತಲೂ ಹೇಳ್ತೀವಿ. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಟ್ರಾನ್ಸ್ಫರ್ ದ ಡೇಟಾ ಸೀರಿಯಲಿ 1 ಬಿಟ್ ಅಟ್ ಎ ಟೈಮ್. ಅಂದರೆ ಒಂದು ಕೊಟ್ಟಿರ್ತಕ್ಕಂಥ ಟೈಮ್ನಲ್ಲಿ ಕೇವಲ ಒಂದೇ ಒಂದು ಬಿಟ್ಟನ್ನ ಡೇಟಾನ ನಾವು ಸೀರಿಯಲ್ ಆಗಿ ಕಳಿಸ್ತಾ ಹೋಗ್ತೀವಿ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಟ್ರಾನ್ಸ್ಫರ್ಡ್. ಸೊ ಸೀರಿಯಲಿ ಇಟ್ಸ್ ಗೋಯಿಂಗ್ ಟು ಬಿ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಇಟ್ ನೀಡ್ಸ್ ಅ ಸಿಂಗಲ್ ವೈರ್ ಟು ಟ್ರಾನ್ಸ್ಫರ್ 1 ಬಿಟ್ ಆಫ್ ಡೇಟಾ. ಇದರಲ್ಲಿ ಒಂದೇ ಒಂದು ಕೇಬಲ್ ಬಳಸ್ತೀವಿ ಟು ಟ್ರಾನ್ಸ್ಫರ್ 1 bit of data. Hence it takes 8 times longer to transfer a byte. ಸೊ ಒಂದು ಬೈಟ್ ಆಫ್ ಡೇಟಾನ ನಾವು ಕಳಿಸ್ಬೇಕು ಅಂದರೆ 8 times ಲಾಂಗರ್ ಆಗಿರುತ್ತೆ. ಸೊ ದೇರ್ ಆರ್ 2 ವೆರೈಟೀಸ್ ಆಫ್ ಕಾಮ್ ಪೋರ್ಟ್ಸ್. ಇದರಲ್ಲಿ ಕಮ್ಯುನಿಕೇಷನ್ ಪೋರ್ಟ್ಸ್ 2 ರೀತಿ ಬರುತ್ತೆ. ಒಂದು 9 ಪಿನ್ ಪೋರ್ಟ್ಸ್ ಬರುತ್ತೆ, ಮತ್ತೊಂದು 25 ಪಿನ್ ಪೋರ್ಟ್ಸ್ ಬರುತ್ತೆ. ಸೊ ಸೀರಿಯಲ್ ಪೋರ್ಟು ಮತ್ತು ಪ್ಯಾರಲ್ ಪೋರ್ಟ್ದು ಪಿಕ್ಚರ್ನ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಪ್ಯಾರಲ್ ಪೋರ್ಟು ಆ್ಯಂಡ್ ದಿಸ್ ಇಸ್ ಸೀರಿಯಲ್ ಪೋರ್ಟು. So next, parallel port ಅಂದರೆ ಏನು? So they are used to connect the external input and output devices like printer and scanners. ಈ parallel ಪೋರ್ಟಲ್ಲಿ ನಾವು ಕಂಪ್ಯೂಟರ್ ಪ್ರಿಂಟರ್ಗಳನ್ನ ಕನೆಕ್ಟ್ ಮಾಡ್ಬೋದು, ಸ್ಕ್ಯಾನರ್ಗಳನ್ನ ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಟ್ರಾನ್ಸ್ಫರ್ ಆಫ್ ಡೇಟಾ ಯೂಶಲಿ 1 ಬೈಟ್ ಅಟ್ ಎ ಟೈಮ್. ಇದರಲ್ಲಿ ನಾವು ಡೇಟಾನ 1 ಬೈಟನ್ನು ಕಳಿಸ್ಬೋದು ಕೊಟ್ಟಿರೋ ಟೈಮ್ನಲ್ಲಿ 1 ಬೈಟ್ ಆಫ್. ಬಟ್ ಸೀರಿಯಲ್ ಪೋರ್ಟಲ್ಲಿ ಕೇವಲ 1 ಬಿಟ್ ಆಫ್ ಡೇಟಾ ವಿ ಕ್ಯಾನ್ ಸೆಂಡ್ ಅಟ್ ಎ ಟೈಮ್. ಸೊ ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸೀರಿಯಲ್ ಪೋರ್ಟ್ ಆ್ಯಂಡ್ ಪ್ಯಾರಲ್ ಪೋರ್ಟ್. ಇಟ್ ಕಮ್ಸ್ ಇನ್ ದ ಫಾರ್ಮ್ ಆಫ್ 25 ಪಿನ್. ಇದರಲ್ಲಿ 25 ಪಿನ್ ಇರ್ತಕ್ಕಂಥ ಕನೆಕ್ಟರ್ನ ನಾವು ನೋಡ್ಬೋದು ಪ್ಯಾರಲ್ ಪೋರ್ಟಲ್ಲಿ. ನಾವು ವಾಟ್ ಈಸ್ IDE ಅಂದರೆ ಏನು? ಇಂಟಿಗ್ರೇಟೆಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಪೋರ್ಟ್ ಅಂತ ಹೇಳ್ತೀವಿ. ಸೊ CD-ROM ಡ್ರೈವ್ಸ್ ಅಥವಾ ಹಾರ್ಡ್ ಡಿಸ್ಕ್ ಡ್ರೈವ್ಸ್ ಇವೆಲ್ಲವೂ ಕೂಡ ನಾವು ಇದರಲ್ಲಿ ಕನೆಕ್ಟ್ ಮಾಡೋದನ್ನು ನೋಡ್ಬೋದು. ಸೊ ಮದರ್ ಬೋರ್ಡ್ ಥ್ರೂ IDE ಪೋರ್ಟ್. ಸೊ ಇಲ್ಲಿ ಒಂದು ಸ್ಯಾಂಪಲ್ ಪಿಕ್ಚರ್ ಇದೆ. ಸೊ ಇದರಲ್ಲಿ IDE ಕೇಬಲನ್ನು ಅಥವಾ ಪೋರ್ಟನ್ನು ನೋಡ್ಬೋದು. ಸೊ ದಿಸ್ ಇಸ್ ವಾಟ್ IDE ಪೋರ್ಟ್ ಅಥವಾ ಇಂಟರ್ಫೇಸ್ ಕಾಂಪೊನೆಂಟ್ಸ್.
So next is